ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ ಅಧ್ಯಕ್ಷರೇ, ಒಬ್ಬ ವಿರೋಧ ಪಕ್ಷದ ನಾಯಕರು ಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ. ದೊಡ್ಡ ಹೋಮ್ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳು ಇದ್ದಂಗಿಲ್ಲ, ಉಪಮುಖ್ಯಮಂತ್ರಿಗಳಾಗ್ಲಿ ಮಂತ್ರಿಗಳಾಗ್ಲಿ ಅದಕ್ಕೆ ಸಂಬಂಧಪಟ್ಟವರು ಗಮನಿಸ್ತಾನೂ ಇಲ್ಲ. ಇದು ಬಹಳ ದುರ್ದೈವದ ಸಂಗತಿ. ಯಾಕಂದ್ರೆ ಇಡೀ ರಾಜ್ಯದ ಲ್ಯಾಂಡ್ ಆರ್ಡರ್ ಸಿಚುಯೇಷನ್ ಬಗ್ಗೆ ಎಳೆಯಾಗಿ ಅವ್ರು ಮಾತಾಡ್ತಾ ಇದ್ದಾರೆ. ಅಧಿಕಾರಿಗಳಾದ್ರೂ ಬರ್ಬೇಕಲ್ಲ, ಒಬ್ಬರಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಯಾರು ಒಬ್ರು ಕೂತಿಲ್ಲ. ಏನ್ ಈ ರೀತಿ ನಗಣ್ಯ ಮಾಡ್ತಾರೆ ಅಧಿಕಾರಿಗಳಿದ್ದಾರೆ? ಯಾರು ಇಲ್ಲ. ಇದ್ದಾರೆ. ಯಾರಿದ್ದಾರೆ ಇಲ್ಲಿ? ನನಗೆ ಗೊತ್ತಿಲ್ವಾ ಯಾರ್ಯಾರು ಕಮಿಷನರು ಹಿರಿಯ ಅಧಿಕಾರಿಗಳು ಯಾರು ಹೆಂಗಾಗುತ್ತೆ? ನಿಮ್ಗೆ ಬೆಳಗ್ಗೆನೆ ನಾವು ನಿಲುವಳಿ ಸೂಚನೆ ಕೊಟ್ಟಿದ್ದೀವಿ. ನಾನು ನಿನ್ನೆ ಮಾತಾಡ್ಲಿಕ್ಕೆ ಹೇಳಿದೆ, ಎಲ್ಲರಿದ್ರು, ನೀನು ಬೇಡ ಬೇಡ ಅಂತ ಹೇಳಿದ್ರಿ. ಯಾವ್ದು? ನಿನ್ನೆ ಮಾತಾಡ್ಲಿಕ್ಕೆ ಹೇಳಿದೆ, ಅಲ್ಲ ಇದ್ರು ಅವಾಗ. ನೆನ್ನೆ ನೀವು ಗೆಲ್ಕೊಟ್ಟಿಲ್ಲ, ಅವಕಾಶನೇ ಕೊಡ್ಲಿಲ್ಲ. ಕೊಬ್ಬರಿ ಕಡೆ ನಿಮ್ ಗಮನ ಕೊಬ್ಬರಿ ಕಡೆ ಹೊಟ್ಟೋಯ್ತಲ್ಲ. ಅವ್ರು ಇದ್ದಾಗ ಮಾತಾಡ್ಬೇಕು, ಇವ್ರು ಮಾತಾಡೋಕೆ ಅವ್ರು ಇರ್ಬೇಕು. ನಾನು ನಿನ್ನೆ ಅವಕಾಶ ಇತ್ತು, ಇವ್ರು ಮಾತಾಡೋಕೆ ಅವ್ರು ಇರ್ಬೇಕು. ಹೌದು, ಮತ್ತೆ ನಿನ್ನೆ ಕೂಡ ಅವಕಾಶ ಇತ್ತು ಅಂತ. ಈಗ ಒಂದು ನಿಮಿಷ, ಇದರ ಮಧ್ಯದಲ್ಲಿ ಒಂದು ಪ್ರಕಟಣೆ. ನಾವು ಇವತ್ತು ವಿಧಾನಸಭೆ ಮತ್ತು ವಿಧಾನಸಭಾ ಅಧಿವೇಶನ ನಮ್ಮ ಶಾಸಕರ ಅಧಿಕಾರಿಗಳಿಗೆ ಮತ್ತು ಬಂದು ನೋಡೋದು ಮಾತ್ರ ಅಲ್ಲ, ನಮ್ಮ ಸಮಾಜ ಎಲ್ಲ ವರ್ಗದವರಿಗೆ ಕೂಡ ಇದ್ರಲ್ಲಿ ಬಂದು ನೋಡ್ಬೇಕು, ಅವರದ್ದು ನಮ್ಮದೇ ಆದ ಭಾವನೆ ಬರ್ಬೇಕಂತೇಳಿ ಒಂದೊಂದು ದಿವಸ ಹೋಗುವವರು. ನಿನ್ನೆ ರೈತರು, ಒಂದು ದಿವಸ ಅಂಗವಿಕಲರು, ಕೂಲಿ ಕಾರ್ಮಿಕರು, ಕಸ ಎಕ್ಕುವವರು, ಇಂಥ ಬೇರೆ ಬೇರೆ ವರ್ಗದವರು ಕೂಡ ನಾವು ಆಹ್ವಾನಿಸಿದ್ದೇವೆ. ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಟ್ರಾನ್ಸ್ಜೆಂಡರ್ಸ್, ಲೈಂಗಿಕ ಅಲ್ಪಸಂಖ್ಯಾತರಿಗೆ ಇವತ್ತು ನಾವು ಅವನ್ನ ಆಹ್ವಾನಿಸಿ, ಇವತ್ತು ಬಹುಶಃ ತಾರೀಕು 14/2/2024 ನಡೆಯುತ್ತಿರುವ ಅಧಿವೇಶನಕ್ಕೆ ಆಗಮಿಸಿ ಸಭಾಧ್ಯಕ್ಷರ ಗ್ಯಾಲರಿಯಿಂದ ಸದನವನ್ನು ವೀಕ್ಷಿಸುತ್ತಿರುವ ಕರ್ನಾಟಕ ಲೈಂಗಿಕ ಅಲ್ಪಸಂಖ್ಯಾತ ವೇದಿಕೆ ಸಮುದಾಯಕ್ಕೆ ನಾನು ಇಡೀ ಸದನ ಪರವಾಗಿ ನಾನು ಸ್ವಾಗತಿಸಿ ನನ್ನ ಅಭಿನಂದನೆ ಭಾಷಣ ಬಯಸ್ತೇನೆ. ಆರೋಗ್ಯ ಸಚಿವರ ಲಿಂಗ ಅಂತ ಏನು ಹೇಳ್ತೀವಿ, ಅವರನ್ನ ಇಲ್ಲಿಗೆ ಬರ್ಮಾಡ್ಕೊಂಡಿರ್ತಕ್ಕಂಥದ್ದು ಬಹಳ ಒಂದು ನನಗನ್ಸುತ್ತೆ ಈ ಮುಖ್ಯ ವಾಹಿನಿಗೆ ತರ್ತಕ್ಕಂಥದ್ದಕ್ಕೆ ಮತ್ತು ಅವರ ವಿಚಾರಗಳಿಗೆ ಸ್ವಲ್ಪ ಗಮನವನ್ನು ಹಾರೈಸ್ತಕ್ಕಂಥದ್ದು ನಮ್ಮ ಒಂದು ಶಾಸನ ಸಭೆಯಲ್ಲಿ ಆಗ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಅವರ ವಿಚಾರದಲ್ಲಿ ನಾವು ಅನೇಕ ಸಂದರ್ಭದಲ್ಲಿ ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತೀವಿ, ಆದರೆ ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥದ್ದಕ್ಕೆ ಇನ್ನೂ ಬಹಳಷ್ಟು ನಾವು ಪ್ರಯತ್ನಗಳು ಮಾಡಬೇಕಾಗಿದೆ. ಮತ್ತು ಎಲ್ಲ ಹಂತದಲ್ಲೂ ಕೂಡ ಅವರಿಗೆ ಅವರ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ಬೇಕು. ಯಾವುದೇ ರೀತಿಯ ಅವರು ಬೇರ್ಪಡೆ ಮಾಡ್ತಕ್ಕಂಥದ್ದು ಇರಬಾರ್ದು. ಎಲ್ಲತ್ರಲ್ಲೂ ಕೂಡ ಅವರಿಗೆ ಅವಕಾಶಗಳಿದೆ. ಎಲ್ಲ ಕ್ಷೇತ್ರ, ಎಲ್ಲ ಉದ್ಯೋಗ, ಎಲ್ಲ ಒಂದು ಹಂತದಲ್ಲೂ ಕೂಡ ಅವರಿಗೆ ಮುಕ್ತವಾದಂಥ ಒಂದು ವಾತಾವರಣ ನಿರ್ಮಾಣ ಆಗ್ಬೇಕು. ಸೊ ಅಂಥದ್ದಕ್ಕೆ ನಾವು ಇಲ್ಲಿ ಶಾಸನ ಮಾಡ್ತಕ್ಕಂಥವರಲ್ಲಿ ನಮ್ಮ ಶಾಸನಗಳಲ್ಲಿ ಅದನ್ನ ಅಳವಡಿಸ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಇದೆ. ಸೊ ಅದನ್ನ ತಾವು ಅವರನ್ನ ವಿಶೇಷವಾಗಿ ಇವತ್ತು ಅವ್ರನ್ನ ಕರೆಸಿದ್ದೀರಾ ಮತ್ತು ಈ ಸಭೆಯಲ್ಲಿ ಅವ್ರಿಗೊಂದು ಮಾನ್ಯತೆ ಕೂಡ ಸಿಕ್ಕಿರ್ತಕ್ಕಂಥದ್ದು. ಅದಕ್ಕೆ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ಮಾನ್ಯ ಸಭಾಧ್ಯಕ್ಷರಿಗೆ. ಈ ರೀತಿಯಾದಂಥ ಒಂದು ವಿನೂತನವಾದಂಥ ಪ್ರಯೋಗಗಳು ಮಾಡ್ತಾ ಇರ್ತಕ್ಕಂಥದ್ದು ಖಂಡಿತವಾಗಿಯೂ ಎಲ್ಲರಲ್ಲೂ ಕೂಡ ಕೆಲವು ವಿಚಾರಗಳ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ಸೊ ಅದರಿಂದ ಇದು ಒಂದು ಒಳ್ಳೆಯ ಪ್ರಯೋಗ ಅಂತಲೂ ಕೂಡ ಹೇಳಿ, ಅವರಿಗೆ ನಮ್ಮೆಲ್ಲರ ಪರವಾಗಿ ಯಾವ ರೀತಿಯಲ್ಲಿ ನಾವು ಅವರನ್ನ ಒಂದು ಸಮಾನ ಸಮಾಜ, ಒಂದು ಸಮಾನಾಂತರವಾದಂತಹ ಸಮಾಜವನ್ನ ನಿರ್ಮಾಣ ಮಾಡತಕ್ಕಂಥದ್ದಕ್ಕೆ ನಾವೆಲ್ಲರೂ ಸೇರಿ ಕೈ ಜೋಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲೂ ಕೂಡ ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.